ಹಾಯ್. ಓಕೆ, ಯಾರೆಲ್ಲ ನೀಟ್ ಸ್ಟೂಡೆಂಟು ಸೊ ತಮ್ಮ ಒಂದು ರೂಲ್ ನಂಬರ್ ಕೂಡ ಎಂಟ್ರಿ ಮಾಡ್ಕೊಂಡಿದ್ರ ಎಲ್ಲಾನು ಕೂಡ ಕೆಲಸ ಆಗಿದೆ. ವೆರಿಫಿಕೇ ಸ್ಲಿಪ್ ಡೌನ್ ಮಾಡ್ಕೊಳ್ಳೋದು ನಿಮ್ದು ಏನಿದ್ರು ಕೂಡ ಓಲ್ಡ್ ಲಿಂಕ್ ಅಲ್ಲೇ ಮಾಡ್ಕೋಬೇಕು. ಸೊ ಯಾರೆಲ್ಲ ಓಲ್ಡ್ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ವೆರಿಫಿಕೇ ಸ್ಲಿಪ್ ನ ಡೌನ್ ಮಾಡ್ಕೊಳಕ್ ಹೋದಾಗ ನಿಮ್ಗೆ ಈ ರೀತಿ ನಿಮ್ಗೆ ಪಾಪ್ ಆಗುತ್ತೆ. ಸೊ ಕ್ಯಾಂಡಿಡೇಟ್ 7 years of study in Karnataka including 10th and 12th is not verified either through SATs are not verified at the college and hence not allowed to download the verification slip ಅಂತ ಬರ್ತದೆ. And candidate is informed to verify the certificates in KA by booking the slots ಅಂತ ಕೇಳಿಸ್ತದೆ. and otherwise candidate is not allowed for seat allotment ಅಂತ ಕೇಳಿಸ್ತದೆ. ಸೊ ಇದು ನೋಡಿ ಯಾರು ಕೂಡ ಭಯ ಪಡಬೇಡಿ. ಇದು ನಿಮ್ದು ಏನಪ್ಪಾ ಅಂತಂದ್ರೆ ನೀವು ಈಗಾಗಲೇ ಎಲ್ಲಾನು ಕೂಡ ರೂಲ್ ನಂಬರ್ ಎಂಟ್ರಿ ಮಾಡಿ ಆದ ತಕ್ಷಣ ಫೈನಲ್ ಪ್ರಿಂಟ್ಔಟ್ ಏನ್ ತಗೊಂತಿರೋ ಅದ್ರ ನಾಳೆ ವೆರಿಫೈಡ್ ಅಂತ ಬಂದಿರುತ್ತೆ. ಸೊ ಆಯ್ತಾ. ಸೊ ಹಂಗಾಗಿ ಇದು ಪ್ರಾಬ್ಲಮ್ ಬಂದಿರೋದು ಸರ್ವರ್ ಪ್ರಾಬ್ಲಮ್, ನಿಮ್ದು ಏನ್ ಪ್ರಾಬ್ಲಮ್ ಇಲ್ಲ, ಸರ್ವರ್ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ಕೇದವರು ಕೂಡ ಕ್ಲಾರಿಫೈ ಈಗಾಗಲೇ ಟ್ವಿಟರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸರ್ವರ್ ಪ್ರಾಬ್ಲಮ್ ಇರೋ ಕಾರಣ ಈ ರೀತಿ ಆಗ್ತದ. ಸೊ ಒನ್ಸ್ ನೀವು ಟ್ರೈ ಮಾಡಿ, ಆಮೇಲೆ ಮಧ್ಯಾಹ್ನ ಇಲ್ಲ ಅಂತಂದ್ರೆ ನಾಳೆ ಕೂಡ ಟ್ರೈ ಮಾಡಿ, ವರಿ ಮಾಡ್ಕೋಬೇಡಿ, ಆಗುತ್ತೆ. ಆಯ್ತಾ. ಓಕೆ, ಥ್ಯಾಂಕ್ ಯು.